ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ನ್ಯೂಸ್ ಚಾನಲ್ ಕಚೇರಿ. ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಸೈನಿಕರ ತಂಡವೊಂದು ನುಗ್ಗಿ ಬಂತು. ಅದರಲ್ಲಿ ಸುಮಾರು 6ರಿಂದ 8 ಜನ ಇದ್ರು. ಅವರ ಕೈಯಲ್ಲಿ ಆಯುಧಗಳಿದ್ವು. ಹಾಗೆ ಬಂದವರು ನೇರವಾಗಿ ಸ್ಟುಡಿಯೋಗೆ ನುಗ್ಗಿದ್ರು. ಅಲ್ಲಿ ಯಾರು, ಯಾಕೆ, ಏನು ಅಂತ ಅವ್ರನ್ನ ಕೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಸೀದಾ ಕ್ಯಾಮರಾ ಮುಂದೆ ಬಂದು ನಿಂತ ಸೈನಿಕರು, ಈ ದೇಶದಲ್ಲಿ ಇನ್ನು ಮುಂದೆ ಅಧ್ಯಕ್ಷರ ಆಡಳಿತ ನಡೆಯೋದಿಲ್ಲ, ಅವರನ್ನು ನಾವು ಪದಚ್ಯುತಗೊಳಿಸಿದ್ದೀವಿ, ಇನ್ನೇನಿದ್ರು ಇಲ್ಲಿ ನಮ್ಮದೇ ಆಡಳಿತ, ಈ ದೇಶದ ಮೇಲೆ ಇನ್ನು ಸ್ವಲ್ಪ ದಿನ ಸೇನಾ ಆಡಳಿತ ಇರುತ್ತೆ, ಆ ನಂತರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಅದು ಇಡೀ ದೇಶದಾದ್ಯಂತ ಲೈವ್ ಪ್ರಸಾರ ಆಯಿತು. ಜನಕ್ಕೆ ಏನಾಗ್ತಿದೆ ಅನ್ನೋದು ಅರ್ಥ ಆಗೋಷ್ಟರಲ್ಲಿ ಅಧ್ಯಕ್ಷರ ಮನೆಯ ಮೇಲೆ ಸೇನೆ ದಾಳಿ ಮಾಡಿರೋ ಸುದ್ದಿ ಕೂಡ ಬಂತು. ಜನ ಅಲ್ಲಿ ತಬ್ಬಿಬ್ಬಾಗಿ ಹೋದರು. ಒಂದಷ್ಟು ಜನ ಸೇನಾ ಆಡಳಿತದ ಸುದ್ದಿಯನ್ನು ಕೇಳಿ ಸಂಭ್ರಮಿಸೋದಕ್ಕೆ ಶುರು ಮಾಡಿದರು. ಮತ್ತೆ ಕೆಲವರ ಮುಖದಲ್ಲಿ ಆತಂಕದ ಛಾಯೆ ಮೂಡೋದಕ್ಕೆ ಶುರುವಾಯಿತು. ಇನ್ನು ಕೆಲವರು ಯಾರ ಆಳಿದ್ರೇನೋ ನಮ್ಮ ಕಷ್ಟ, ನಮಗೆ ತಪ್ಪುತ್ತಾ ಅನ್ನೋ ನಿರ್ಲಿಪ್ತತೆಯಲ್ಲಿ ಕೂಡ ಮುಳುಗಿ ಹೋಗಿದ್ರು. ಆದರೆ ಆ ನಂತರ ನಡೆದ ಕಥೆನೇ ಅಲ್ಲಿ ಬೇರೆ. ಹಾಗಾದರೆ ಅಲ್ಲಿ ಸೇನಾ ಆಡಳಿತ ಆ ದೇಶದ ಮೇಲೆ ಜಾರಿ ಆಯಿತಾ? ಆ ಇಡೀ ಪ್ರಹಸನ ಹೇಗೆ ಅಂತ್ಯ ಆಯಿತು? ಇಷ್ಟಕ್ಕೂ ಅಂಥದ್ದೊಂದು ಘಟನೆಗೆ ಸಾಕ್ಷಿಯಾದ ದೇಶ ಯಾವುದು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಆ ದೇಶದಲ್ಲಿ ಸೈನಿಕ ಕ್ರಾಂತಿ ಆಯಿತು. ಅಲ್ಲಿ ಆರ್ಟಿಲರಿ ವಿಭಾಗದ ಮುಖ್ಯಸ್ಥನ ನೇತೃತ್ವದಲ್ಲಿ ಒಂದಷ್ಟು ಸೈನಿಕರು ಆ ದೇಶದ ಅಧ್ಯಕ್ಷನನ್ನು ಪದಚ್ಯುತಗೊಳಿಸಿ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋ ಸಾಹಸವನ್ನು ಮಾಡಿದರು. ಆದರೆ ಕಡೆ ಕ್ಷಣದಲ್ಲಿ ಆ ದೇಶಕ್ಕೆ ಅಕ್ಕಪಕ್ಕದ ದೇಶಗಳಿಂದ ಮಿಲಿಟರಿ ಸಹಾಯ ಸಿಕ್ಕಿದ್ದು ಆ ಸೈನಿಕರ ಪ್ಲಾನ್ ಉಲ್ಟಾ ಆಗೋ ಹಾಗೆ ಮಾಡಿದೆ. ಹೀಗಾಗಿ ಅಲ್ಲಿ ನಡಿಬೇಕಿದ್ದ ಕ್ಷಿಪ್ರ ಕ್ರಾಂತಿಯೊಂದು ಕ್ಷಿಪ್ರವಾಗೇ ತಣ್ಣಗಾಗಿ ಹೋಗಿದೆ. ಇದೆಲ್ಲ ಆಗಿರೋದು ಆಫ್ರಿಕಾದ ದೇಶ ಬೆನಿನ್ನಲ್ಲಿ. ಬೆನಿನ್, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 1,14,763 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರೋ ಈ ದೇಶ ನಮ್ಮ ತೆಲಂಗಾಣಗಿಂತ ಸ್ವಲ್ಪ ದೊಡ್ಡದು. ಇನ್ನು ಇಲ್ಲಿ 13 ಮಿಲಿಯನ್ನಷ್ಟು ಜನ ವಾಸ ಮಾಡ್ತಾರೆ. ಅವರಲ್ಲಿ 52.2% ಕ್ರೈಸ್ತರಿದ್ದಾರೆ, 24.6% ಮುಸಲ್ಮಾನರಿದ್ದಾರೆ. ಇನ್ನು ಇಲ್ಲಿನ ಅಧಿಕೃತ ಭಾಷೆ ಫ್ರೆಂಚ್. ಗೆಳೆಯರೆ, ಜಗತ್ತಲ್ಲಿ ಜನ ನಾನಾ ಭಾಷೆಗಳನ್ನು ಮಾತಾಡ್ತಾರೆ. ಯಾವ ದೇಶಗಳು ವಸಾಹತುಶಾಹಿ ಆಡಳಿತಕ್ಕೆ ಒಳಗಾಗಿರಲಿಲ್ವೋ ಅಲ್ಲಿ ಅವರವರದ್ದೇ ಆದ ಭಾಷೆ ಇನ್ನೂ ಕೂಡ ಉಳ್ಕೊಂಡಿದೆ. ಆದರೆ ಯಾವೆಲ್ಲ ದೇಶಗಳು ಯುರೋಪಿನ ವಸಾಹತುಗಳಾಗಿದ್ವೋ ಅಲ್ಲಿ ಆಳಿದ ದೇಶಗಳ ಭಾಷೆ ಅಧಿಕೃತ ಭಾಷೆ ಅನ್ನಿಸ್ಕೊಳ್ತಾ ಇದೆ. ನಮ್ಮನ್ನು ಅಂದರೆ ಭಾರತೀಯರನ್ನ ಬ್ರಿಟಿಷರು ಆಳಿದ್ರು. ಹೀಗಾಗಿ ನಾವು ಇಂಗ್ಲಿಷ್ ಮೇಲೆ ವಿಪರೀತವಾದ ವ್ಯಾಮೋಹವನ್ನು ಬೆಳೆಸ್ಕೊಂಡ್ವಿ. ಆಫ್ರಿಕಾದ ಈ ಬೆನಿನ್ ಫ್ರೆಂಚರ ವಸಾಹತು ಆಗಿತ್ತು. ಹೀಗಾಗಿ ಅಲ್ಲಿ ಫ್ರೆಂಚ್ ಅನ್ನೋದು ಅಧಿಕೃತ ಭಾಷೆ. ಇನ್ನು ಈ ಬೆನಿನ್ ಒಂದು ಕಡೆ ನೈಜೀರಿಯಾ, ಮತ್ತೊಂದು ಕಡೆ ನೈಜರ್, ಮಗದೊಂದು ಕಡೆ ಬುರ್ಕಿನೋ ಫಾಸೋ ಹಾಗೂ ಇನ್ನೊಂದು ಕಡೆ ಟೋಗೋ ದೇಶಗಳನ್ನ ಗಡಿಯಾಗಿ ಹೊಂದಿದೆ. ಇದರ ದಕ್ಷಿಣ ಭಾಗದಲ್ಲಿ ಅಟ್ಲಾಂಟಿಕ್ ಸಮುದ್ರ ಇದೆ. ಪೋರ್ಟೋ ನೋವೋ ಈ ದೇಶದ ರಾಜಧಾನಿ ನಗರ. ಇನ್ನು ಇದರ ಆರ್ಥಿಕತೆ ಅವಲಂಬಿತವಾಗಿರೋದು ಕೃಷಿಯ ಮೇಲೆ. ಅದರಲ್ಲೂ ಪಾಮ್ ಆಯಿಲ್ ಮತ್ತು ಕಾಟನ್ ಎಕ್ಸ್ಪೋರ್ಟ್ ಅಲ್ಲಿನ ಎಕಾನಮಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇಂಥ ದೇಶದಲ್ಲಿ ಭಾನುವಾರ ಕ್ಷಿಪ್ರ ಕ್ರಾಂತಿಯೊಂದು ನಡೆಯೋದಿತ್ತು. ಆದರೆ ಅಲ್ಲಿನ ಅಧ್ಯಕ್ಷರ ಗ್ರಹಚಾರ ನೆಟ್ಟಿಗಿತ್ತು. ಅದರ ಜೊತೆ ಅಲ್ಲಿ ಬಂಡೇಳೋದಕ್ಕೆ ಸೈನಿಕರಿದ್ದ ಹಾಗೇನೆ ಅಧ್ಯಕ್ಷರನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ದೊಡ್ಡದೊಂದು ಸೇನಾಪಡೆ ಇತ್ತು. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಲಿ, ಬುರ್ಕಿನೋ ಫಾಸೋಗಳ ಹಾಗೆ ಬೆನಿನ್ ಕೂಡ ಮಿಲಿಟರಿ ಆಡಳಿತಕ್ಕೆ ಒಳಗಾಗ್ತಾ ಇತ್ತೋ ಏನೋ. ಗೆಳೆಯರೆ, ಮೊನ್ನೆ ಭಾನುವಾರ ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಬೆನಿನ್ನ ಅಧ್ಯಕ್ಷ ಪ್ಯಾಟ್ರಿಸ್ ಲೋಟೋನ್ ಮನೆಗೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಬಂಡುಕೋರರು ನುಗ್ಗಿ ಬಂದರು. ತಕ್ಷಣ ಅಧ್ಯಕ್ಷರ ರಕ್ಷಣೆಗೆ ನಿಯೋಜನೆಗೊಂಡಿದ್ದ ಸೇನಾಪಡೆ ಆ ಬಂಡುಕೋರ ಪಡೆಗಳ ಜೊತೆ ಕಾದಾಡೋದಕ್ಕೆ ನಿಂತುಕೊಳ್ತು. ಹೊರಗೆ ಒಂದೇ ಸಮಕ್ಕೆ ಗುಂಡಿನ ಸದ್ದು ಕೇಳಿ ಬಂದ ಕಾರಣದಿಂದ ಅಧ್ಯಕ್ಷ ಟಾಲೋನ್ ತಮ್ಮ ಕೊಠಡಿಯಿಂದ ಎದ್ದು ಬಂದಿದ್ದಾರೆ. ಅವರ ಅಂಗರಕ್ಷಕ ಹೊರಗೇನಾಗ್ತಾ ಇದೆ ಅನ್ನೋದನ್ನ ಅವರ ಗಮನಕ್ಕೆ ತಂದ. ತಕ್ಷಣ ಅಧ್ಯಕ್ಷರು ಹೆಚ್ಚುವರಿ ಸೇನಾಪಡೆಗಳನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಅಷ್ಟೊತ್ತಿಗೆ ಟಿವಿ ಚಾನೆಲ್ಗಳಲ್ಲಿ ಈ ಬಂಡುಕೋರರು ಹೇಳಿದ್ದನ್ನ ಸೇನಾ ಪಡೆಗಳು, ಉಳಿದ ಸೇನಾ ನಾಯಕರು ಕೇಳಿಸ್ಕೊಂಡಿದ್ರಲ್ಲ, ಅವರು ಕೂಡ ಅಧ್ಯಕ್ಷರ ರೆಸ್ಕ್ಯೂಗೆ ಧಾವಿಸಿ ಬಂದ್ರು. ಈ ಬೆಳವಣಿಗೆ ಬಂಡುಕೋರರ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಹಾಗೆ ಮಾಡಿತು. ಗೆಳೆಯರೇ, ಇದು ಇಲ್ಲಿಗೆ ನಿಲ್ಲಿಲ್ಲ. ಆಫ್ರಿಕಾದಲ್ಲಿ ನಾನಾ ದೇಶಗಳು ಸೇನಾ ಆಡಳಿತದ ತೇಕೆಗೆ ಬರ್ತಿರುವಾಗಲೇ ಸೇನಾ ಆಡಳಿತವನ್ನು ವಿರೋಧಿಸುವ ಒಂದಷ್ಟು ದೇಶಗಳು ಕೂಡ ಅಲ್ಲಿ ಹುಟ್ಕೊಂಡಿವೆ. ಅವು ಕೂಡ ಈ ಬೆನ್ನಿನ ಅಧ್ಯಕ್ಷರ ಬೆಂಬಲಕ್ಕೆ ನಿಂತ್ಕೊಂಡ್ವು.
ಪಕ್ಕದ ನೈಜೀರಿಯಾ ಬೆನಿನ್ ರಕ್ಷಣೆಗಾಗಿ ತನ್ನ ವಾಯುಪಡೆಯನ್ನೇ ಕಳುಹಿಸಿಕೊಡ್ತು. ನೈಜೀರಿಯಾದ ಫೈಟರ್ ಜೆಟ್ಟುಗಳು ಬೆನಿನ್ನ ಮೇಲೆ ಹಾರಾಡ್ತಾ ಇದ್ದಂತೆ ಅಲ್ಲಿ ಕ್ರಾಂತಿ ಮಾಡೋದಿಕ್ಕೆ ಬಂದಿದ್ದ ಸೈನಿಕರ ಎದೆಯಲ್ಲಿನ ಭಯ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. ಇದಾದ ಕೆಲವೇ ಗಂಟೆಗಳಲ್ಲಿ ಐವರಿ ಕೋಸ್ಟ್ ನಿಂದ ಕೂಡ ಬೆನಿನ್ನ ಅಧ್ಯಕ್ಷರ ನೆರವಿಗೆ ಸೇನೆ ನುಗ್ಗಿ ಬಂತು. ಈ ಸೇನಾ ಪಡೆಗಳೆಲ್ಲ ಸೇರಿ ಅಲ್ಲಿ ಮೊದಲ ಹಂತದಲ್ಲೇ ಕ್ಷಿಪ್ರ ಕ್ರಾಂತಿಯನ್ನ ತಡೆಯೋದರಲ್ಲಿ ಯಶಸ್ವಿಯಾದವು. ಇಲ್ಲದೆ ಹೋಗಿದ್ರೆ ಬೆನಿನ್ನಲ್ಲಿ ಕೂಡ ಮಾಲಿ, ಬುರ್ಕಿನೋ ಫಾಸೋ ಹಾಗೂ ನೈಜರ್ನ ಹಾಗೆ ಮಿಲಿಟರಿ ಕ್ಷಿಪ್ರ ಕ್ರಾಂತಿ ನಡೆದು ಅಲ್ಲಿ ಅಧ್ಯಕ್ಷನ ಬದಲಾವಣೆ ಆಗ್ತಾ ಇತ್ತು. ಆದರೆ ಸಬ್ ಸಹರಾದಲ್ಲಿ ಈ ರೀತಿ ಮತ್ತೊಂದು ದೇಶದಲ್ಲಿ ಆಗಬಾರದು ಅಂತ ನೈಜೀರಿಯಾ ಮತ್ತು ಐವರಿ ಕೋಸ್ಟ್ಗಳು ಬಯಸತ್ವೆ. ಯಾಕೆಂದ್ರೆ ನೈಜೀರಿಯಾ ಈಗಾಗಲೇ ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ಎದುರಿಸ್ತಾ ಇದೆ. ಅಲ್ಲಿ ಕೂಡ ಅಧ್ಯಕ್ಷರ ವಿರುದ್ಧ ಒಂದು ಬಂಡಾಯಕ್ಕೆ ಆಗಾಗ ವೇದಿಕೆ ಸಿದ್ಧವಾಗ್ತಾ ಇರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ದೇಶದಲ್ಲಿ ಅಧಿಕಾರ ಪಲ್ಲಟ ಆಗಬಾರದು ಅಂತ ನೈಜೀರಿಯಾ ಬಯಸುತ್ತೆ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ಅಂಥ ಕ್ರಾಂತಿಗಳಾಗೋದಕ್ಕೆ ಬಿಡಬಾರದು ಅನ್ನೋದು ನೈಜೀರಿಯಾದ ಉದ್ದೇಶ. ಈ ಭಾಗದಲ್ಲಿ ನೈಜೀರಿಯಾ ಬಲಿಷ್ಠ ದೇಶ. ಸೊ ಬೆನಿನ್ ಅನ್ನೋ ದೇಶಕ್ಕೆ ನೈಜೀರಿಯಾದ ಸಹಾಯ ಸಿಕ್ತು. ಈಗ ಬೆನಿನ್ ಪ್ರಜಾಸತ್ತಾತ್ಮಕ ಆಡಳಿತದಲ್ಲೇ ಉಳ್ಕೊಳ್ಳೋ ಹಾಗಾಗಿದೆ. ಇನ್ನು ಅಧ್ಯಕ್ಷ ಪ್ಯಾಟ್ರಿಸ್ ಟಾಲೋನ್ ಈ ಬೆನಿನ್ ಅನ್ನೋ ದೇಶದ 8ನೇ ಅಧ್ಯಕ್ಷರಾಗಿ ಗುರುತಿಸಿಕೊಳ್ತಾರೆ. 2016ರಿಂದ ಅಧಿಕಾರದಲ್ಲಿರುವ ಈ ಪ್ಯಾಟ್ರಿಸ್ ಬೆನಿನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಂದಿದ್ದಾರೆ. ಸ್ವತಃ ವ್ಯಾಪಾರಿಯಾಗಿರೋ ಟಾಲೋನ್ ದೇಶದ ಆರ್ಥಿಕತೆಯನ್ನ ಸದೃಢಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ರಾಜಕೀಯವಾಗಿ ಕೂಡ ಆಫ್ರಿಕಾದ ಬೇರೆ ರಾಜಕಾರಣಿಗಳ ಹಾಗೆ ದಶಕಗಳ ಕಾಲ ಅಧ್ಯಕ್ಷ ಗಾದಿಯ ಮೇಲೆ ಕೂತ್ಕೋಬೇಕು, ಸರ್ವಾಧಿಕಾರಿಯ ಹಾಗೆ ಆಡಳಿತವನ್ನು ನಡೆಸಬೇಕು ಅನ್ನೋ ಹಂಬಲ ಕೂಡ ಈ ಟಾಲೋನ್ಗಿಲ್ಲ. ಬೆನಿನ್ನ ನಿಯಮದಂತೆ ಒಬ್ಬ ಅಧ್ಯಕ್ಷ 2 ಅವಧಿಗಳಿಗೆ ಮಾತ್ರ ಅಧಿಕಾರದಲ್ಲಿರಬೇಕು ಅಂತ ಪ್ರತಿಪಾದಿಸುವ ಟಾಲೋನ್ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದೇ 2026ರಲ್ಲಿ ಬೆನಿನ್ನಲ್ಲಿ ಮತ್ತೆ ಚುನಾವಣೆಗಳು ನಡೀಬೇಕು. ಇಂಥ ಹೊತ್ತಲ್ಲೇ ಲೆಫ್ಟಿನೆಂಟ್ ಕರ್ನಲ್ ಪಾಸ್ಕಲ್ ಟೆಗ್ರಿ ಅಲ್ಲೊಂದು ಕ್ರಾಂತಿಯನ್ನು ಮಾಡಿ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೊಳ್ಳೋ ಪ್ರಯತ್ನವೊಂದನ್ನು ಮಾಡ್ದ. ಆ ಪ್ರಯತ್ನ ಈಗ ವಿಫಲ ಪ್ರಯತ್ನ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಈಗಾಗಲೇ ಕ್ರಾಂತಿ ಮಾಡೋದಕ್ಕೆ ಬಂದಿದ್ದ ಸಾಕಷ್ಟು ಸೈನಿಕರನ್ನ ಬೆನ್ನಿನ ಸೇನೆ ಹೊಡೆದು ಹಾಕಿದೆ. ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಮತ್ತೆ ಕೆಲವರು ಈಗಾಗಲೇ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಇನ್ನು ಆ ಕ್ರಾಂತಿಯ ಮುಂದಾಳುತ್ವವನ್ನು ವಹಿಸಿ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಿರೋದಾಗಿ ಹೇಳಿಕೊಂಡಿದ್ದ ಸೇನಾಧಿಕಾರಿ ಡಿಗ್ರಿಯನ್ನು ಬೆನ್ ಹತ್ತಿರೋ ಬೆನ್ನಿನ ಸೇನೆ ಆದಷ್ಟು ಬೇಗ ಅವನನ್ನು ಕೂಡ ಹಿಡಿಯೋದಾಗಿ ಹೇಳ್ತಾ ಇದೆ. ಸೊ ಬೆನ್ನಿನಿಗೆ ಬಂದಿದ್ದ ಕಂಟಕ ಸ್ವಲ್ಪದರಲ್ಲೇ ಅಲ್ಲಿ ಪಾರಾಗಿದೆ. ಇಲ್ಲಿ ಅಧ್ಯಕ್ಷ ಟಾಲೋನ್ ಅವರ ಬುದ್ಧಿವಂತಿಕೆನೇ ಇದಕ್ಕೆ ಕಾರಣ ಅಂತ ಹೇಳೋರು ಕೂಡ ಇದ್ದಾರೆ. ಯಾಕೆಂದ್ರೆ ಸಬ್ ಸಹರಾದ ದೇಶಗಳಲ್ಲಿ ಯಾವಾಗ ಮಿಲಿಟರಿ ಕ್ಷಿಪ್ರ ಕ್ರಾಂತಿ ಆಗೋದಕ್ಕೆ ಶುರುವಾಯಿತೋ ಆಗ ಈ ಭಾಗದ ಒಂದಷ್ಟು ದೇಶಗಳು ಎಚ್ಚೆತ್ತುಕೊಂಡು 2023ರಲ್ಲಿ ನೈಜರಲ್ಲಿ ನಡೆದ ಕ್ರಾಂತಿಯನ್ನು ಖಂಡಿಸಿದ ಟಾಲೋನ್ ಅವತ್ತಿನ ನೈಜರ್ ಅಧ್ಯಕ್ಷರಿಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಅಲ್ಲಿನ ಸೈನ್ಯದ ಶಕ್ತಿ ಹೆಚ್ಚಾಗಿ ನೈಜರ್ ಮಿಲಿಟರಿಯ ಕೈಗೆ ಸಿಕ್ತು. ಅಧ್ಯಕ್ಷ ಅಧಿಕಾರವನ್ನು ಕಳ್ಕೊಂಡ. ಹಾಗೆಯೇ ಬುರ್ಕಿನೋ ಫಾಸೋ ಹಾಗೂ ಮಾಲಿಯ ಕ್ರಾಂತಿಯನ್ನು ಕಂಡಿದ್ದ ಟಾಲೋನ್ಗೆ ಬೆನಿನ್ನಲ್ಲಿ ಕೂಡ ಇಂಥದ್ದೊಂದು ಅನಾಹುತ ಇವತ್ತಲ್ಲ ನಾಳೆ ಆಗಬಹುದು ಅನ್ನೋ ಭಯ ಇದ್ದೇ ಇತ್ತು. ಯಾಕೆಂದರೆ ಈ ಹಿಂದೆ ಬೆನಿನ್ ಕೂಡ ಕ್ಷಿಪ್ರ ಕ್ರಾಂತಿಗೆ ಒಳಗಾದ ದೇಶನೇ ಆಗಿತ್ತು. 1975ರಲ್ಲೇ ಬೆನಿನ್ನಲ್ಲಿ ಮಿಲಿಟರಿ ಆಡಳಿತ ಬಂತು. ಅವತ್ತು ಕಮ್ಯುನಿಸ್ಟರು, ಅದರಲ್ಲೂ ಮಾರ್ಕ್ಸಿಸ್ಟ್ ಮತ್ತು ಲೆನಿನಿಸ್ಟ್ ನಾಯಕರು ಬೆನಿನ್ನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿ ಸುಮಾರು 15 ವರ್ಷಗಳ ಕಾಲ ಆಡಳಿತವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಹೀಗಾಗಿ 90ರವರೆಗೆ ಬೆನಿನ್ ಕಮ್ಯುನಿಸ್ಟರ ಹಿಡಿತದಲ್ಲೇ ಇತ್ತು. ಆ ಬಳಿಕ ಬೆನಿನ್ ರಿಪಬ್ಲಿಕ್ ಆಫ್ ಬೆನಿನ್ ಆಗಿ ಬದಲಾಯಿತು. 90ರ ನಂತರ ಆಯ್ಕೆಯಾದ ಅಧ್ಯಕ್ಷರು ಬೆನಿನ್ನ ಆರ್ಥಿಕ ಸುಧಾರಣೆಗೆ ಗಮನವನ್ನು ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಬೆನಿನ್ ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ಮುಂದುವರಿತಾ ಇದೆ ಮತ್ತು ಆರ್ಥಿಕವಾಗಿ ಕೂಡ ಸುಧಾರಣೆಯ ಹಾದಿಯಲ್ಲಿ ಮುನ್ನಡೀತಾ ಇದೆ. ಈಗ ಮತ್ತೆ ಆ ದೇಶವನ್ನು ಅಸ್ಥಿರಗೊಳಿಸುವ ಪ್ರಯತ್ನಗಳನ್ನು ಅಲ್ಲಿನ ಸೇನಾ ಪಡೆಯ ನಾಯಕನೊಬ್ಬ ಮಾಡೋದಕ್ಕೆ ಹೋಗಿದ್ದ. ಈಗ ಆ ಪ್ರಯತ್ನ ಅಲ್ಲಿ ವಿಫಲಗೊಂಡಿದೆ. ಹಾಗೆ ನೋಡಿದರೆ ಆಫ್ರಿಕಾದ ದೇಶಗಳಿವೆಯಲ್ಲ, ಅವು ಒಂದು ಕಾಲದಲ್ಲಿ ಜನಾಂಗಗಳ ನಡುವಿನ ಸಂಘರ್ಷವನ್ನು ಕಂಡಿದ್ವು. ಆ ಬಳಿಕ ಅಲ್ಲಿಗೆ ಯುರೋಪಿಯನ್ನರ ಆಗಮನ ಆಯಿತು. ಅವರು ಇಡೀ ಖಂಡವನ್ನು ತಮ್ಮ ಪಿತ್ರಾರ್ಜಿತ ಆಸ್ತಿ ಏನೋ ಅನ್ನೋ ಹಾಗೆ ಹರಿದು ಹಂಚಿಕೊಂಡ್ರು. ಆ ಬಳಿಕ ಅಂದರೆ 1960ರ ನಂತರ ಯುರೋಪಿನ ದೇಶಗಳು ಆಫ್ರಿಕಾದ ದೇಶಗಳಿಗೆ ಸ್ವತಂತ್ರವನ್ನು ಕೊಡಲೇಬೇಕಾಗುವಂತು. ಆಗ ಶುರುವಾಗಿದ್ದು ಸೋವಿಯತ್ ಮತ್ತು ಅಮೆರಿಕಾದ ನಡುವಿನ ಶೀತಲ ಸಮರ. ಯುರೋಪ್ನ ಸಾಕಷ್ಟು ದೇಶಗಳು ಅಮೆರಿಕಾದ ಜೊತೆಗಿದ್ವು. ಹೀಗಾಗಿ ಸೋವಿಯತ್ ಅಲ್ಲಿ ಪದೇ ಪದೇ ಕ್ಷಿಪ್ರ ಕ್ರಾಂತಿ ಆಗೋ ಹಾಗೆ ನೋಡ್ಕೊಳ್ತಾ ಹೋಯಿತು. ಹಾಗೆ ನೋಡಿದರೆ 75ರ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಕೂಡ ಸಾಕಷ್ಟು ಕ್ಷಿಪ್ರ ಕ್ರಾಂತಿಗಳಾಗಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಅದಾಗಿ 15-16 ವರ್ಷಗಳ ಬಳಿಕ ಅಂದರೆ 1991ರಲ್ಲಿ ಸೋವಿಯತ್ ಪತನ ಆಯಿತು. ಆ ನಂತರ
ಮತ್ತೆ ಆಫ್ರಿಕಾ ಪ್ರಜಾಪ್ರಭುತ್ವದ ಕಡೆಗೆ ಹೆಜ್ಜೆ ಹಾಕ್ತಾ ಹೋಯಿತು. ಆದರೆ ಈ 30 ವರ್ಷಗಳಲ್ಲಿ ಮತ್ತೆ ರಷ್ಯಾ ಬಲಗೊಂಡಿದೆ. ಪುತಿನ್ ಅನ್ನೋ ನಾಯಕನ ನೇತೃತ್ವದಲ್ಲಿ ದೊಡ್ಡ ಶಕ್ತಿಯಾಗಿ ರಷ್ಯಾ ಎಮರ್ಜ್ ಆಗಿದೆ. ಹೀಗಾಗಿ ಆಫ್ರಿಕಾದ ದೇಶಗಳಲ್ಲಿ ಮಿಲಿಟರಿ ಕ್ಷಿಪ್ರ ಕ್ರಾಂತಿಗಳು ಶುರುವಾಗ್ತಾ ಇವೆ. ಗೆಳೆಯರೆ, ಇವತ್ತು ಆಫ್ರಿಕಾ ಅನ್ನೋದು ಪ್ರಜಾಪ್ರಭುತ್ವವಾದಿ ದೇಶಗಳು ಮತ್ತು ಕಮ್ಯುನಿಸ್ಟ್ ದೇಶಗಳ ನಡುವಿನ ಆಟದ ಮೈದಾನದಂತೆ ಬದಲಾಗಿದೆ. ಆಫ್ರಿಕಾದ ನಿಜವಾದ ಪರಿಸ್ಥಿತಿ ಮತ್ತು ಅಲ್ಲಿನ ಅಭಿವೃದ್ಧಿಯ ಬಗ್ಗೆ ಜಗತ್ತಿಗೆ ಯಾವ ಕಾಳಜಿ ಗಮನನೂ ಇಲ್ಲ. ಆದರೆ ಆ ನೆಲದ ಆಳದಲ್ಲಿ ಸಿಗೋ ತೈಲ, ಚಿನ್ನ, ಯುರೇನಿಯಂ, ರೇರ್ ಅರ್ತ್ ಮೆಟೀರಿಯಲ್ಗಳು ಜಗತ್ತಿನ ಎಲ್ಲ ದೇಶಗಳಿಗೂ ಬೇಕಾಗಿದೆ. ಹೀಗಾಗಿನೇ ಆಫ್ರಿಕಾದ ದೇಶಗಳು ಮತ್ತೊಮ್ಮೆ ಬಲಿಷ್ಠರ ಮೇಲಾಟಕ್ಕೆ ಬಸವಳಿಯುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕಂತೂ ಬೆನಿನ್ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದೆ. ಆದರೆ ಅದು ಎಷ್ಟು ದಿನ ಗೊತ್ತಿಲ್ಲ. ಯಾಕೆಂದರೆ ಈಗಾಗಲೇ ಫ್ರಾನ್ಸ್ನ ಪ್ರಭಾವವನ್ನು ಹೊಂದಿರುವ ಸಾಕಷ್ಟು ದೇಶಗಳಲ್ಲಿ ಮಿಲಿಟರಿ ಆಡಳಿತ ಬಂದಾಗಿದೆ. ಸೊ ಸೇನಾ ಆಡಳಿತಕ್ಕೊಳಗಾಗುವ ಆಫ್ರಿಕಾದ ಮುಂದಿನ ದೇಶ ಯಾವುದು ಅನ್ನೋ ಪ್ರಶ್ನೆ ಇಲ್ಲಿ ಸದಾ ಕಾಡ್ತಲೇ ಇರುತ್ತೆ. ಇದು ಗೆಳೆಯರೆ ಬೆನಿನ್ನಲ್ಲಿನ ವಿಫಲ ಕ್ಷಿಪ್ರ ಕ್ರಾಂತಿಯ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.